ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟೊಂದು ಕೇರ್ಲೆಸ್ ನೀವೆಲ್ಲ? ನೀವೆಲ್ಲ ಇದ್ದು ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಅಂದ್ರೆ ಏನರ್ಥ? ಮೊದ್ಲೇ ಅವರಿಬ್ರು ಜೈಲಿಂದ ತಪ್ಪಿಸ್ಕೊಂಡಿದ್ದಾರೆ ಅನ್ನೋ ಟೆನ್ಷನ್ ಇದೆ. ಅದಲ್ಲದೆ ಈಗ ಹೊಸದಾಗಿ ಈ ಟೆನ್ಷನ್ ಬೇರೆ. ಪೊಲೀಸರಿಗೆ ನಿಮ್ ಮನೆ ವಿಚಾರ ಬಿಟ್ಟು ಬೇರೆ ಕೆಲ್ಸನೇ ಇರಲ್ಲ ಅಂತ ಅನ್ಕೊಂಡಿದ್ದೀರಾ? ಇದೆಲ್ಲ ನಮ್ ಕೈ ನೀರಾಗ್ಬಿಟ್ಟದೆ ಮೇಡಮ್. ನಾನ್ ಮನೆಯಾಗಿದ್ದಿದ್ರೆ ಇದಾಯ್ತಾನೆ ಇರ್ಲಿಲ್ಲ. ನಿಮ್ ಮನೆಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದೆ. ನೀವೇ ನನ್ನ ಮಾತು ಕೇಳಲಿಲ್ಲ. ಈಗ ನೋಡಿ ಹೇಗಾಗಿದೆ ಅಂತ. ಈ ವಿಷಯ ಏನಾದ್ರೂ ಹೈಯರ್ ಆಫೀಸರ್ಸಿಗೆ ಗೊತ್ತಾದ್ರೆ ಎಷ್ಟು ತೊಂದರೆ ಆಗುತ್ತೆ ಅಂತ ಗೊತ್ತಾ? ನಿಮ್ ಪರ್ಸನಲ್ ಪ್ರಾಬ್ಲಮ್ ಇಂದ ಡಿಪಾರ್ಟ್ಮೆಂಟಿಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ಗೊತ್ತಾ? ಇಷ್ಟೆಲ್ಲ ಅನಾಹುತ ಆಗಕ್ ಕಾರಣ ನಿಮ್ ಮಗನೇ. ಏನ್ ಗುರಾಯಿಸ್ತಾ ಇದೀಯಾ? ಅವತ್ ನೀನು ಜೈಲಿಗೆ ಬಂದು ಕಿರಿಕ್ ಮಾಡಿಲ್ಲ ಅಂದಿದ್ರೆ ಅವರಿಬ್ರು ತಪ್ಪಿಸ್ಕೋತಾನೆ ಇರ್ಲಿಲ್ಲ. ಚೂಳು ಇದ್ರಲ್ಲೆಲ್ಲ ಭಾಗಿಯಾಗಿದ್ದಾಳೆ. ಸರಿಯಾಗಿದ್ದೀರಾ ಎಲ್ರೂ? ಮೇಡಮ್ನವ್ರೆ, ನಮ್ಮಿಂದ ತಪ್ಪ ಆಗೈತೆ ದಿಟ. ಆದ್ರೆ ಈಗ ನಾವು ನೀವು ಕಿತ್ತಾಡೋ ಸಮಯ ಅಲ್ಲ. ಮೊದಲು ಆ ಸಿಂಗಾರ ಮಕ್ಕಳಿ ಎಲ್ಲವ್ರೆ ಅನ್ನೋದನ್ನ ಹುಡುಕಿ ಮುಂದೆ ಆಗೋ ಅನಾಹುತನ ತಪ್ಪಿಸಿ. ಎಲ್ಲಾನು ಪೊಲೀಸರೇ ಮಾಡ್ಬೇಕು ಅಂದ್ರೆ ಆಗೋದಿಲ್ಲ. ನಿಮ್ ಸಹಕಾರನೂ ಬೇಕಾಗತ್ತೆ. ಆಯ್ತು ಮೇಡಮ್, ಇನ್ಯಾಕೆ ನೀವು ಏನು ಹೇಳ್ತಿರೋ ನಾವು ಅದನ್ನೇ ಕೇಳ್ತೀವಿ. ನಮ್ಮೆಲ್ಲರ ಸಹಕಾರನೂ ನಿಮ್ಗಿರ್ತದೆ. ಆದ್ರೆ ಮೊದಲು ಅವ್ವ ಮಗನ ಹಿಡ್ದಾಕಿ. ರೀ ಸಂದೇಶ್, ಎಲ್ಲ ನೋಟ್ ಮಾಡ್ಕೊಂಡ್ರಾ? ಸೈನ್ ತಗೊಳ್ಳಿ. ನಿಮ್ಮಮ್ಮ ಇದ್ದಾರೆ ಅಂತ ಮೌನ ವ್ರತ ಆಚರಿಸ್ತಾ ಇದೀಯಾ? ಪ್ರತಿ ಮೌನಕ್ಕೂ ಒಂದು ಅರ್ಥ ಇರ್ತೈತೆ ಮೇಡಮ್ನವ್ರೆ. ನನ್ನ ಮಗ ಈಗ ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನ ಲೆಕ್ಕ ಹಾಕಿ ತೂಕ ಮಾಡಿ ಮುಂದುವರಿತಾನೆ. ನೀವು ಅವನ ಮೌನನ ತಪ್ಪಾಗಿ ತಿಳ್ಕೊಬೇಡಿ. ನೋಡಿ ಬಂಗಾರಮ್ಮನವ್ರೆ, ಇನ್ಮೇಲಾದ್ರೂ ನಿಮ್ಮ ಮಗಂಗೆ ಬುದ್ಧಿ ಹೇಳಿ. ಎಲ್ಲದಕ್ಕೂ ಎಗರಾಡ್ಕೊಂಡು ಮುಂದಕ್ಕೆ ಹೋದ್ರೆ ಮೊದಲು ಸುಟ್ಟು ಬೂದಿ ಆಗೋದು ನಿಮ್ಮನೇನೆ. ಯೋನ್ ಹೇಳ್ತಿದ್ಯಾ ಸಿಂಗಾರಮ್ಮ? ಅಯ್ಯಯ್ಯ, ಅದ್ಯಾಕೆ ಹಾಗೆ ಬಾಯ್ ಬಿಡ್ತಿದ್ಯಾ? ಅಡ್ಡ ಬಂದ್ಲು ಚುಚ್ಚದೆ ಅಷ್ಟೇ. ಈಗ ಅವಳ ಮನೆಯವರೆಲ್ಲ ಅವಳನ್ನ ದೊಡ್ಡ ಆಸ್ಪತ್ರೆ ಕರ್ಕೊಂಡೋಗಿ ಸೇರಿಸಿದ್ದಾರೆ. ನೀನು ಅಲ್ಲಿಗೆ ಹೋಗಿ ಏನು ನಡೀತಿದೆ ಅಂತ ತಿಳ್ಕೊಂಡು ವಿಷಯನ ನನಗೆ ಮುಟ್ಸ್. ಚಾಕು ತಗೊಂಡು ಚುಚ್ಚದೆ ಅಂತಿದ್ಯಲ್ಲ, ತಿಟ್ಟುವಾಗ್ಲೂ ಪುಟ್ಟಕ್ಕ ಉಳಿತಾಳ? ನಾನು ಚುಚ್ಚಿರೋ ಫೋರ್ಸ್ಗೆ ಡೌಟ್. ಎಲ್ಲ ರಾಧನಿಂದಾನೇ ಆಗಿದ್ದು. ನಾನು ಹೇಳಿರೋ ಕೆಲಸ ಮಾಡಿದ್ದಿದ್ರೆ ಇಂಥ ಪರಿಸ್ಥಿತಿನೇ ಬಂದಿರ್ತಿರ್ಲಿಲ್ಲ.
ರಾಧಾ ಯೋನ್ ಮಾಡಿದ್ಲು. ನನ್ಗೆ ಯಾವುದೋ ಒಂದು ವಿಷಯದಲ್ಲಿ ಸಹಾಯ ಮಾಡಲಿಲ್ಲ, ಅದಕ್ಕೆ ನಾನೇ ಹೋಗ್ಬೇಕಾಯ್ತು. ನಾನು ತಪ್ಪಿಸ್ಕೋಬೇಕು ಅಂದರೆ ಆ ಪುಟ್ಟಕ್ಕನ್ನ ಸಾಯಿಸ್ಲೇಬೇಕಾಗಿತ್ತು. ಚುಚ್ಚಿದೆ. ಆದ್ರೂ ಒಳ್ಳೆ ಕೆಲಸನೇ ಮಾಡಿದ್ಯಾ ಬುಡು ಸಿಂಗಾರಮ್ಮ. ನನ್ನ ಟಾರ್ಗೆಟ್ ಪುಟ್ಟಕ್ಕ ಅಲ್ಲ ರಾಜಿ. ಆ ರಾಧಾ ಏನಾದರೂ ನಿನಗೆ ಸಿಕ್ಕಿದ್ರೆ ಸ್ವಲ್ಪ ಬುದ್ಧಿ ಹೇಳು. ನಾನು, ನೀನು, ರಾಧಾ, ನಂಜವ್ವ ನಾವೆಲ್ಲರೂ ಒಗ್ಗಟ್ಟಾಗಿದ್ರೇನೆ ಏನಾದರೂ ಮಾಡೋಕ್ಕಾಗೋದು. ಆಯ್ತು ಬಿಡು, ಆ ರಾಧಾ ಬಂದ್ರೆ ನಾನು ಹೊಸಿ ಬುದ್ಧಿ ಹೇಳ್ತೀನಿ. ನೋಡು, ಈಗ ಆಗಿರೋ ಅನಾಹುತಕ್ಕೆ ನಾವೆಲ್ಲರೂ ಹುಷಾರಾಗಿರ್ಬೇಕು. ಒಂದು ವೇಳೆ ಆ ಪುಟ್ಟಕ್ಕ ಏನಾದರೂ ಗೊಟ್ಟಕ್ಕೆ ಅಂದ್ಲೋ ನಮಗಂತೂ ತೊಂದರೆ. ಯಾವುದಕ್ಕೂ ನೀವೆಲ್ಲ ಒಂದು ಸ್ವಲ್ಪ ಜಾಗರೂಕರಾಗಿರಿ. ಅದ್ರ ಬಗ್ಗೆ ನೀನು ಏನು ಯೋಚನೆ ಮಾಡ್ಬೇಡ ಸಿಂಗಾರಮ್ಮ, ನಾನು ಎಲ್ಲ ನೋಡ್ಕೋತೀನಿ. ನೋಡಮ್ಮ, ನೋಡ್ಕೊತೀನಿ ಅಂತ ಮತ್ತೆ ಅಡ್ವರ್ಟ್ ಮಾಡಬೇಡ. ಈ ವಿಷಯನ ನಿನಗೆ ಮೊದಲು ಹೇಳ್ತಾ ಇರೋದು. ಇದನ್ನೆಲ್ಲ ನಮ್ಮ ಗ್ರೂಪರಿಗೆ ತಿಳಿಸ್ಕೊಡು. ಅಯ್ಯೋ ಸರಿ ಕಲಿ, ನಾನು ಎಲ್ರಿಗೂ ಹೇಳ್ತೀನಿ. ನೀವು ಸಾರು. ಆಯ್ತಾಯ್ತು, ಫೋನ್ ಇಡು. ಹಾಂ. ಅಯ್ಯೋ ಸಿಂಗಾರಮ್ಮ, ಎಂತ ಸೀಸುದು ಹೇಳಿದ್ಯೆ. ರಾಧಾ, ನೀನು ಒಳ್ಳೆ ಕೆಲಸನೇ ಮಾಡಿದ್ಯಾ ಬಿಡು. ಆ ಪುಟ್ಟಕ್ಕ ಏನಾದರೂ ನೆಗದ್ ಬಿದ್ದು ಹೋದ್ರೆ ಸಿಕ್ಕಿದ್ದೆ ಸೀರುಂಡೆ ಅಂತ ಮೆಸ್ಸು ಮನೆ ಎಲ್ಲ ಒಟ್ಟಿಗೆ ಬಾಚ್ಕೊಂಡ್ಬಿಡ್ತೀನಿ. ಪುಟ್ಟಕ್ಕ ಸತ್ರೆ ಈ ರಾಜ್ಗೆ ರಾಜಯೋಗ. ಅವನೇನು ಆಗಲ್ಲ ಅಲ್ವಾ? ಸುಮಾ, ಅವ ಬದುಕನ ಗೆದ್ದವಳು, ಇನ್ನೀ ಸಾವು ಗೆಲ್ಲಕ್ಕಿಲ್ವಾ? ಅವಂಗೆ ಏನೂ ಆಗಕ್ಕಿಲ್ಲ ಕಣವೆ, ನೀನು ಭಯ ಪಡಬೇಡ. ಚಿಂತೆ ಮಾಡಬೇಡ ಸುಮಾ, ಕೊಲ್ಲೋ ಹಕ್ಕು ಯಾರಿಗೂ ಇಲ್ಲ. ಆ ದೇವರು ಪುಟ್ಟವನ್ ಕಾಪಾಡ್ತಾನೆ. ಒಡಕಿ ಓನಾಯ್ತಾಯ್ತು, ಒಂದು ಗೊತ್ತಾಯ್ತಿಲ್ವಲ್ಲ. ಎಲ್ಲರೂ ಸೇರಿ ನನ್ನ ಮದುವೆ ವಿಷಯ ಮಾತಾಡ್ತೀರಲ್ಲ. ಈಗ ಪುಟ್ಟಕ್ಕಂತೀತಿ ವಿಷಯ ಮಾತಾಡಿ. ಒಂದು ನಿಮಿಷ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.